ಲಿಂಗದಕಟ್ಟಿ ಗ್ರಾಮದಲ್ಲಿ ಚಿರತೆಗೆ ಬಲಿಯಾಯಿತೆ ಆಕಳು. ಏಪ್ರಿಲ್ 20 ಬೆಳಗ್ಗೆ 11 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡ ಬೆನ್ನಲ್ಲೇ ಈಗ ಆಕಳೊಂದು ಬಲಿಯಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ. ಜಮಖಂಡಿ ತಾಲೂಕಿನ ಲಿಂಗದಕಟ್ಟಿ ಗ್ರಾಮದ ಜಮೀನು ಶ್ರೀಶೈಲ್ ನ್ಯಾಮಗೌಡ ಎನ್ನುವ ರೈತರಿಗೆ ಸೇರಿದ ಆಕಳನ್ನು ಯಾವುದೋ ಪ್ರಾಣಿ ಬೇಟೆಯಾಡಿದೆ. ಅಂದಾಜು 80,000 ರೂಪಾಯಿ ಮೌಲ್ಯದ ಆಕಳು ಸಾವನ್ನಪ್ಪಿದ್ದು ರೈತ ಕಣ್ಣೀರು ಸುರಿಸಿದ್ದಾನೆ. ಇತ್ತ ಕಳೆದ 3-4 ದಿನಗಳ ಹಿಂದೆ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಸಮೀಪ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಟ್ರ್ಯಾಕ್ಟರ್ ವಾಹನದ ಚಾಲಕ ತನ್ನ ಮೊಬೈಲ್ನಲ್ಲಿ ದೃಶ್ಯವನ್ನು ಸೆರೆ ಹಿಡಿದಿದ್ದ. ಅದೇ ಚಿರತೆಯೇ ಈ ಆಕಳನ್ನು ಬಲಿ ತೆಗೆದುಕೊಂಡಿದೆ ಎಂಬ ಸಂಶಯ ವ್ಯಕ್ತವಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ನಿಖರವಾಗಿ ಚಿರತೆಯೇ ದಾಳಿ ಮಾಡಿದೆ ಎಂಬುದು ಸ್ಪಷ್ಟವಾಗಿಲ್ಲ. ತನಿಖೆ ಮುಂದುವರೆದಿದೆ. ಇನ್ನು ರೈತ ಶ್ರೀಶೈಲ್ ನ್ಯಾಮಗೌಡ ಅವರು ಆಕಳನ್ನು ಯಾವುದೋ ಪ್ರಾಣಿ ಬಲಿ ತೆಗೆದುಕೊಂಡಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡಲಿ ಎಂದು ಮನವಿ ಮಾಡಿದ್ದಾರೆ. ಇದು ನಮ್ಮ ಹೆಸರು ಶ್ರೀಶೈಲ್ ಸಿದ್ದಪ್ಪ ನ್ಯಾಮಗೌಡ ಅಂತ ಹೇಳಿ. ನಮ್ಮ ದನಕರುಗಳನ್ನು ಇಲ್ಲಿ ಕಟ್ಟಿ ನಾವು ಮನೆಗೆ ಬಂದಾಗ ಈ ಥರ ನಮಗೆ ಅದು ಯಾವ ಪ್ರಾಣಿ ಐತಿ ಅದು ಗೊತ್ತಾಗಿಲ್ಲ. ಮುಂದೆ ಅದೇನು ಗೊತ್ತಾಗ ಈಗಾಗೆ ಚಿರತೆ ಬಂದೈತಿ ಅನ್ನೋದು ನಮಗೆ ಇಲ್ಲಿ ಆಜು ಬಾಜು ಎಲ್ಲ ಈಗ ಕುಂಬಾರಾಳ ಏರಿಯಾದಾಗ ದ್ರಾಕ್ಷಿ ಪುಡಕ್ಕೆ ಹೋದಾಗ ಅಲ್ಲಿ ಒಬ್ಬರಿಗೆ ಚಿರತೆ ಕಂಡು ಬಂದಿದೆ. ಇದು ನಮಗೆ ನಮ್ಮ ದನಕರುಗಳನ್ನು ತಿಂದು ಎಲ್ಲ ದೊಡ್ಡ ಚೂರಿ ಎಲ್ಲ ಇದನ್ನು ಮಾಡಿದೆ. ನಮ್ಮದು ಇದು ನಾಯಿ ಇದು ಏನಿಸಿಲ್ಲ. ಇದು ಏನಾಗೈತೆ ಅಂದರೆ ಮುಂದೆ ಚಿರತೆ ಅಥವಾ ಮತ್ತೆ ಇನ್ನೊಂದು ಪ್ರಾಣಿ ಯಾವುದೇ ಅಂದಕ್ಕಿಂತ ನಮಗೆ ಸಂಶಯ ಬಂದಿದೆ. ಈಗ ನಾವು ಈಗಾಗಲೇ ಅಧಿಕಾರಿಗಳು ತಿಳಿಸಿರು, ಒಂದು ಮುಂಜಾನೆ ತಿಳಿಸಿರು, ಇನ್ನೂ ಯಾರೂ ಬಂದಿಲ್ಲ. ಅದಕ್ಕೆ ಅದರ ಸಂಬಂಧ ಇದನ್ನ ದೌಡು ನಮಗೆ ಏನಾದ್ರು ಪರಿಹಾರ ನೀಡಬೇಕಂದ್ರೆ ನಾನು ಮನವಿ ಮಾಡ್ತೀನಿ. ನಾವು ಜಮಖಂಡಿ ವಸ್ತಿ. ಅರೆ ಇಲ್ಲಿ ದನಗಳು ವಸ್ತಿ ಎಲ್ಲ ಇಲ್ಲಿ ರೀ. ಇಲ್ಲ ಊರು ಇರುವುದೆಲ್ಲ ಊರ ಈ ಲಿಂಗಕಟ್ಟಿ ಕಲ್ಮಡಿ ಅತ್ತಾರಿ. ಲಿಂಗಕಟ್ಟಿ ಪಕ್ಕದಾಗ ಕಲ್ಮಡಿ ಏರಿಯಾ ರೀ.